ಮಣಿಯುವೆನು ಸಾಧು ನಿಜ ಗುರಿಗೆ ಮಣಿಯುವೆನು ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜ ಧರ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧ ಸುಂದರನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಕ್ಕೆ ಸಿದ್ಧರುಡರಿಗೆ ನತನಕ್ಕೆ ಬಾಳ ಬಲವೇ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವನಕ ಬಾಳ ಪೂರ್ಣಿ ಶಾಸ್ತ್ರವೆಂಬುವ ಮರಿಗಳು ಬಾಳ ಶಕ್ತಿಯ ಸುವಗಜ್ಜನೆ ಬಾಳ ಕೇಳಿದ ಬಳಿಕ ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀ ಮದ್ಭಗವದ್ಗೀತಾ ಎನ್ನುವ ಗ್ರಂಥದ 10ನೇ ಅಧ್ಯಾಯದ 2ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ನ ಮೇ ವಿದು ಸುರಗಣ ಪ್ರಭವಂ ನ ಮಹರ್ಷಯ ಅಹಂ ಆದಿ ಈ ದೇವಾನಾಂ ಮಹರ್ಷಿಣಾಂ ಚ ಸರ್ವಶಾಂತ. ಈ ಶ್ಲೋಕದ ಅರ್ಥ ಮೇ ಅಂದರೆ ನನ್ನ ಅಂತ, ಪ್ರಭವಂ ಅಂದರೆ ಉತ್ಪತ್ತಿ ಅಥವಾ ಅನಂತ ರೀತಿಯ ಲೀಲೆಗಳು ಯಾರಿಂದ ಪ್ರಕಟ ಆಗುತ್ತವೆ ಅಂದರೆ ಮೇ ಅಂದರೆ ನನ್ನಿಂದ. ಏನೇನಾಗ್ತವ? ಸುರಗಣ ನಾವಿದು ನಹ ಮಹರ್ಷಯ ಅಂತ, ದೇವತೆಗಳು ಮಹರ್ಷಿಗಳು ಇದನ್ನು ತಿಳಿಯಲಿಕ್ಕೆ ಅಸಾಧ್ಯವಾದವರು, ಅರಿಯಲಿಕ್ಕೆ ಕಷ್ಟರು. ದೇವತೆಗಳು ಅವರು ಕೂಡ ಇದು ನನ್ನಿಂದ ಅಂತಲೇ ಅವರಿಗೆ ಅಹಂಭಾವಾದ ವಿನ ನಿನ್ನಿಂದ ಅನ್ನೋದಿಲ್ಲ.
ಹಾಗಾಗಿ ಮಾನವರು ಹೇಗೆ ಹರಿಯದೆ ಮೂಢರಾಗಿರುವರೋ ದೇವತೆಗಳು ಕೂಡ ಮೂಢರೇ ಅಂತ ಅರ್ಥ ಮಾಡುವುದು. ಹಾಗಾಗಿ ಏಕೆಂದರೆ ನಾನು ಎಲ್ಲ ರೀತಿಯಿಂದಲೂ ದೇವತೆಗಳಿಗೂ ಮಹಾ ಋಷಿಗಳಿಗೂ ಎಲ್ಲ ಜೀವಿಗಳು 14 ಲೋಕಕ್ಕೂ ನಾನು ಮೂಲ ಕಾರಣವಾಗಿದ್ದೇನೆ ಎಂದರು. ಮೂಲ ಕಾರಣ ಯಾರು? ನಾನು. ಈ ಜಗತ್ತಿನಲ್ಲಿ ಭೂಲೋಕದಲ್ಲಿ ಎಷ್ಟೋ ನಾನಾ ರೀತಿಯ ನಾನಾ ಪ್ರಕಾರದ ವಸ್ತುಗಳು ತೋರ್ತಾವೆ. ಬಾಳೆ ತೋರ್ತಾವ, ತೆಂಗು, ಅಡಿಕೆ, ಉತ್ತುತ್ತಿ, ಹೂವು, ಮಲ್ಲಿಗೆ, ಜಾಜಿ, ಸಂಪಿಗೆ, ಒಂದಲ್ಲ ಎರಡಲ್ಲ ಅನಂತ ರೀತಿ ಹುಟ್ಟಿ ತೋರ್ತವಂದರೆ ಅವೆಲ್ಲಕ್ಕೂ ಮೂಲ ಕಾರಣವಾದದ್ದು ಯಾವುದು ಅಂದರೆ ನಾನು. ಅಂದ್ರೇನು? ಭೂಮಿ ಅಂತ ಅರ್ಥ. ಭೂಮಿನಲ್ಲಿ. ಆದರೆ ಸಾಮಾನ್ಯರು ಇದನ್ನು ಅರಿಯರೋರು, ಇದು ತಿಳಿಯಂಗಿಲ್ಲ ಅಂತ. ಅದೇ ಪ್ರಕಾರವಾಗಿ ಈ ಶ್ಲೋಕದಲ್ಲಿ ಏನು ಹೇಳ್ತಾರಂದರೆ ತತ್ಪದ ಅರ್ಥವಾದ ಪರಮಾತ್ಮ ಸ್ವರೂಪವನ್ನು, ತೊಂಪದಲ್ಲ ತತ್ಪದ, ಸರ್ವ ಜೀವರುಗಳಿಗೆ ಅಧಿಷ್ಠಾನವಾದ ಪರಮಾತ್ಮನು ಅನಾದಿ. ಇಲ್ಲಿ ಯಾರು ಅನಾದಿ? ಪರಮಾತ್ಮನೇ ಅನಾದಿ. ಆದಿ ಯಾವುವು ಅಂದರೆ ಲೋಕಾದಿಗಳು, ದೇವತೆಗಳು, ಮಹರ್ಷಿಗಳು ಎಲ್ಲರೂ ಆದಿ. ಈ ಬೆಳೆಯುವಂಥ ತೋರುವಂಥ ವಸ್ತು ಪದಾರ್ಥಗಳು ಮೊದಲು ಇದಕ್ಕೆ ಅಧಿಷ್ಠಾನವಾದ ಭೂಮಿ ಮೊದಲು, ಭೂಮಿನೇ ಮೊದಲಲ್ಲ. ಅದೇ ಪ್ರಕಾರವಾಗಿ ಪರಮಾತ್ಮ ಅನಾದಿ ಎಂದರು. ಅನಾದಿ ಮೂಲ ಅಂತ. ಅನಾದಿ ಅಂದರೆ ಮೂಲ. ಅನಂತ ಮತ್ತು ಜನ್ಮರಹಿತ. ಅನಂತನೂ ಹೌದು, ಜನ್ಮರಹಿತನು ಅಂದರೆ ಮರಣ ಇಲ್ಲದವನು. ಬೆಳೆಗಳಿಗೆ, ಹೂಗಳಿಗೆ, ಭೂಮಿಯಲ್ಲಿ ಹುಟ್ಟಿದ ಪದಾರ್ಥಗಳಿಗೆ ನಾಶ ಆಗಿಲ್ಲ. ಯಾವನ ಬೆಳೆದು ಹಂಗೆ ಉಳಿದವೇನು? ನಾಶ ಆಗ್ಯಾವ. ಎಷ್ಟು ಸಲ ನಾಶ ಆಗ್ಯಾವಂದರೆ ಎಷ್ಟು ಸಲ ಭೂಮಿಯಲ್ಲಿ ಹುಟ್ಟ್ಯಾವ ಅಷ್ಟು ಸಲ ಅಷ್ಟೆಲ್ಲವೂ ನಾಶ ಆಗ್ಯಾವ, ಒಂದು ಉಳಿದಿಲ್ಲ. ಆದರೆ ಭೂಮಿ ಮಾತ್ರ ಹಂಗೆ ಆದ. ಈ ಭೂಮಿನೇ ಹಾಗೆ ಇದೆ ಅಂದರೆ ಈ ಭೂಮಿ ಪಂಚಮಹಾಭೂತದ ಒಂದು ಭಾಗ. ಇಂಥ ಪಂಚಭೂತಗಳಿಗೆ ಮಾಯಾ ಮಹಾತತ್ವ ಪ್ರಕೃತಿಗೆ ಅನಾದಿಯಾದದ್ದು ಯಾವುದು? ಪರಮಾತ್ಮ. ಆ ಕಾರಣದಿಂದ ಅನಾದಿಯಾದ ಪರಮಾತ್ಮನಲ್ಲಿ ಆದಿಯಾದ ಮಾಯಾ ಮಹತ್ತತ್ವ ಪ್ರಕೃತಿ ತ್ರಿಗುಣ ಅಹಂಕಾರ ತೋರ್ತವಲ್ಲ, ಅದಕ್ಕೆ ಮಾಯೆ ನಷ್ಟ ಆಗ್ತದೆ. ಯಾಕೆ? ಕಾರಣ ಇದು. ಕಾರ್ಯ ಯಾವುದು? ಅದಕ್ಕೆ ಕಾರ್ಯ ಇದು. ಕಾರಣ ಯಾವುದು? ಆತ್ಮ. ಆ ಅನಾದಿಯಾದ ಆತ್ಮನಲ್ಲಿ ತೋರುವಂಥ ಆದಿ ಮಾಯೆ ಏನದ, ಇದು ಕೂಡ ಭೂಮಿಯಲ್ಲಿ ಹುಟ್ಟಿದ್ದು ಹೆಂಗೆ ತೋರಿ ನಷ್ಟ ಆಗ್ತದೆ, ಆ ಆತ್ಮನಲ್ಲಿ ತೋರುವಂಥ ಮಾಯೆ ಅನ್ನುವಂಥ ಅಜ್ಞಾನ ಕೂಡ ತೋರಿ ಜ್ಞಾನ ಆದಾಗ ನಷ್ಟ ಆಗ್ತದೆ. ಇಲ್ಲಂದರೆ ಮಾಯೆ ಅದಕ್ಕೆ ನಾಶನೇ ಇದ್ದಿಲ್ಲ ಅಂದರೆ ಯಾರು ಈಶ ಆತಿದ್ದಿಲ್ಲ ಅಂತ. ಮಾಯ ಅಂದರೆ ಅಜ್ಞಾನ. ಅಜ್ಞಾನ ನಾಶ ಆಗಲ್ಲ ಅಂತಂದರೆ ಈಶ ಹೆಂಗಾಗ್ತಾನೆ? ಪರಮಾತ್ಮ ಐಕ್ಯತೆ ಹೇಗಾಗಿ ಸಾಧ್ಯ? ಹಾಗಾಗಿ
ಅನಂತನು ಜನ್ಮರಹಿತ ಸರ್ವಲೋಕ ಮಹೇಶ್ವರ. ಸರ್ವಲೋಕಕ್ಕ ಮಹೇಶ್ವರನ್ ಇವು ತೋರ್ತವ. ಈಶ್ವರ ರೂಪದಲ್ಲಿ ಲೋಕ ತೋರ್ತವ. ಈ ಈಶ್ವರ ಲೋಕಕ್ಕ ಮಹೇಶ್ವರ ಯಾರು ಅಂದರೆ ಪರಮಾತ್ಮ. ಬಂಗಾರ ಕೊಟ್ಟು ಆಭರಣ ತೋರಂಗಿಲ್ಲ ಅಂತ ಹೇಳ್ತೀವಿ, ಆದರೂ ಕೂಡ ಆ ಎಲ್ಲ ಬಂಗಾರಗಳಿಗೆ ಈಶ ಯಾವುದು ಆಭರಣಗಳಿಗೆ ಅಂದರೆ ಬಂಗಾರ, ಹೌದಿಲ್ಲ? ಹಾಗಾಗಿ ಈ ಮಹೇಶ್ವರ ರೂಪನು ಅವನು, ಜನ್ಮರಹಿತನು ಅವನು, ಸರ್ವಲೋಕದಲ್ಲಿ ಇರುವವನು ಅವನು, ಸಮಸ್ತ ನಾಮರೂಪಗಳಿಗೆ ಆಧಾರನು ಪರಮಾತ್ಮ. ಎಲ್ಲ ನಾಮರೂಪದಿಂದ ತೋರುವಂಥ ಭೂಮಿಯಲ್ಲಿ ತೋರು ಉತ್ಪತ್ತಿ ಆಗುವಾಗ ಆಧಾರ ಭೂಮಿ ಅಲ್ಲ. ಅದೇ ಪ್ರಕಾರವಾಗಿ ಅಧಿಷ್ಠಾನ ವಸ್ತುವಿನಲ್ಲಿಯೇ ವಿಶ್ವವೆಲ್ಲವೂ ಕಲ್ಪಿತವಾಗಿ ತೋರುತ್ತದೆ. ಅಧಿಷ್ಠಾನ ರೂಪದಲ್ಲಿ ಇವೆಲ್ಲ ತೋರ್ತವ. ಹೇಗೆ ತೋರ್ತವಂದರೆ ಕಲ್ಪಿತವಾಗಿ ತೋರಿ ಮತ್ತೆ ಅಡಗುತ್ತವೆ. ಮಾಯ ತೋರ್ತದ ಮತ್ತೆ ಅಡಗುತ್ತದಿಲ್ಲ. ಹಾವು ತೋರ್ತದ ಮತ್ತೆ ಅಡಗುತ್ತದೆ. ಎಲ್ಲಿ ತೋರಿತು ಹಾವು ಅಂದರೆ ಕಲ್ಪನೆಯಲ್ಲಿ ಹಾವು ತೋರಿತು, ಕಲ್ಪನೆ ಅಲ್ಲ, ಭ್ರಾಂತಿಯಲ್ಲಿ ತೋರ್ತದ. ಹಾಗೆ ಸಮಸ್ತ ಪ್ರಪಂಚ ಎಲ್ಲ ಆ ಪರಮಾತ್ಮನಿಂದಲೇ ಪ್ರವರ್ತಿಸಲ್ಪಡುತ್ತದೆ. ಸರ್ವ ಪ್ರಪಂಚ ಅಂದರೆ 14 ಲೋಕ ಪರಮಾತ್ಮನ ಅಧಿಷ್ಠಾನದಲ್ಲಿ ನಾಮರೂಪದಿಂದ ವ್ಯಾವಹಾರಿಕ ಸತ್ತಾಗಿ ತೋರ್ತದೆ. ಪಾರಮಾರ್ಥಿಕ ಸತ್ಯ ಯಾವುದು? ಆತ್ಮನೇ. ವ್ಯಾವಹಾರಿಕವಾಗಿ ತೋರ್ತದೆ ನೋಡ್ರಿ. ಆಧಾರವಿಲ್ಲದೆ ಅದೇವೋ ನಿಲ್ಲಲಾರದು ಅಂದರು. ಜಗತ್ತಿನಲ್ಲಿ ಯಾವುದೋ ಒಂದು ತೋರ್ತಂದರೆ ಅದಕ್ಕೆ ಆಧಾರದಲ್ಲಿ ತೋರಬೇಕು. ಆಧಾರ ಇಲ್ಲದೆ ತೋರುವುದಕ್ಕೆ ಯಾವುದು ವಸ್ತು ಇಲ್ಲ, ಅದು ಹುಟ್ಟೇ ಇಲ್ಲ. ಆಧಾರದಲ್ಲಿ ತೋರ್ತದೆ. ಹಗ್ಗದ ಆಧಾರದಲ್ಲಿ ಹಾವು ತೋರ್ತದ, ಬಂಗಾರದ ಆಧಾರದಲ್ಲಿ ಆಭರಣ ತೋರ್ತದ, ಭೂಮಿಯ ಆಧಾರದಲ್ಲಿ ಮೃಗಜಲ ತೋರ್ತದ, ಮೋಟು ಮರದ ಆಧಾರದಲ್ಲಿ ಕಳ್ಳ ತೋರ್ತದ. ಆ ಮೋಟು ಮರ ಇದ್ದಿಲ್ಲ ಅಂದರೆ ಕಳ್ಳ ತೋರ್ತಿದ್ದಿಲ್ಲ ಅಂತ. ಬಂಗಾರ ಇದ್ದಿಲ್ಲ ಅಂದರೆ ಆಭರಣ ತೋರ್ತಿದ್ದಿಲ್ಲ. ಅದೇ ರೀತಿಯಾಗಿ ಈ ಜಗತ್ತು ಎಲ್ಲವೂ ತೋರುತ್ತದೆ ಅಂದರೆ ಇದಕ್ಕೆ ಆಧಾರದ ಮೇಲೆ ತೋರುತ್ತದೆ ಅಂತ ಅರ್ಥ ಮಾಡಬೇಕು. ಆಧಾರ ಇಲ್ಲ ತೋರಕ್ಕೆ ಬರಂಗಿಲ್ಲ. ಮಾಯೆ ತೋರ್ತದೆ. ಎಲ್ಲಿ ತೋರ್ತದೆ? ನಿನ್ನ ಆಧಾರದಲ್ಲಿ ತೋರ್ತದೆ ಮಾಯೆ. ಹೇಗೆ ತೋರ್ತದ ಅಂದರೆ ಕಲ್ಪನೆಯಿಂದ ತೋರ್ತದೆ. ಕಲ್ಪನೆ. ಹಾಗಾಗಿ ಪರಮಾತ್ಮ ಆಧಾರ. ಅದರಲ್ಲಿ ಅಧೇಯವಾದದ್ದು ಯಾವುದು ಅಂದರೆ ಈ ಪದಾರ್ಥಗಳು. ತತ್ಪದ, ತುಂಬದ, ಅಶಿ ಪದಾರ್ಥ ಕೂಡ ಮೂಲ ಹೋಗಿ ವಿಚಾರ ಮಾಡಿದರೆ ನಿನ್ನ ಆಧಾರದಲ್ಲಿ ಇವು ತೋರ್ತಾವ. ತೋರಿದ ಮೇಲೆ ಇವನು ಅಡಗ್ತವಿಲ್ಲ. ತೊತ್ತಿಲ್ಲ, ತೊಮ್ಮಿಲ್ಲ, ಹಸಿ ಇಲ್ಲ, ಎಲ್ಲ ನಾನೇ ಅಂತ ನಾವು ಎಲ್ಲಿ ಅದು ಅಡಗಿದು ಅಂತ. ಹಾಗಾಗಿ ಜಗತ್ತಿನ ಇರುವಿಕೆ ಎಲ್ಲಿ ತೋರ್ತದ? ಆಧಾರವಾದ ವಸ್ತುವಿನಿಂದಲೇ ಅಧೇಯ ರೂಪ ವಸ್ತುಗಳು ತೋರಿದಂತೆ ಆಧಾರವಾದ ನಿನ್ನಲ್ಲಿಯೇ ಈ ದೇಹ ಅಥವಾ ಜಗತ್ತನ್ನುವುದು ಹುಟ್ಟುತ್ತದೆ, ತೋರುತ್ತದೆ, ಮತ್ತೆ ಒಂದು ದಿನ ಗೊತ್ತಿಲ್ಲದಂತೆ ನಾಶ ಆಗ್ತದೆ. ಇದಕ್ಕೆ ಗೊತ್ತಿಲ್ಲದಂತೆ ಯಾಕೆ ಶಬ್ದ ಪ್ರಯೋಗ ಮಾಡಬೇಕಂದ್ರೆ ಅರ್ಥ ಅದ. ಈ ಶರೀರ ನಾಶ ಆಗುವಾಗ ನಮಗೆ ಹೇಳಿ ಹೋಗ್ತದೆ. ಇದು
ಹೇಳೋದಿಲ್ಲ ಕೇಳೋದಿಲ್ಲ, ಗೊತ್ತಿಲ್ಲ ಅಂತ ನಾಶ ಆಗ್ತಾವ. ಹಾಗಾಗಿ ಇವೆಲ್ಲವೂ ಪರಮಾತ್ಮನ ಆಧಾರದಲ್ಲೇ ಇವು ಸಂಭವಿಸುತ್ತವೆ ವಿನಃ ಹಗ್ಗದ ಆಧಾರದಲ್ಲೇ ಹಾವು, ಹೂವಿನ ಹಾರ ಅಥವಾ ಏನಾದರೂ ಒಂದು ಹಗ್ಗ ಬಿದ್ದಿತ್ತು ಅಂದರೆ ಅದು ದುಂಡಾಕಾರವಾಗಿ, ಗೋಲಾಕಾರವಾಗಿ, ಹಾವಿನ ಆಕಾರಾಗಿ ನಾನಾ ಪ್ರಕಾರ ತೋರಿದರೂ ಕೂಡ ಹಗ್ಗದ ಆಧಾರದಲ್ಲಿ. ಅದರಂತೆ ಇಲ್ಲಿ ಕೂಡ ಪರಮಾತ್ಮನಾದ ಏನು ಬ್ರಹ್ಮ ಅದ, ಆ ಬ್ರಹ್ಮನ ಆಧಾರದಲ್ಲೇ ಈಶ್ವರನೂ ತೋರಕತ್ತಾನ, ಪರಮಾತ್ಮನ ಆಧಾರದಲ್ಲಿ ಬ್ರಹ್ಮನೂ ತೋರ್ತಾನ, ವಿಷ್ಣು ರುದ್ರ ಮೊದಲಾದವರು ಅಲ್ಲದೆ ಆ ಆಧಾರದಲ್ಲೇ ಶಿವ ಜೀವ ಜಗತ್ತು ತೋರ್ತಾವ ನೋಡ್ರಿ. ಶಿವ ಯಾವ ಆಧಾರ, ಮತ್ತು ಒಂದು ಆಧಾರ ಬೇಕಲ್ಲ, ಆಧಾರದಲ್ಲೇ ತೋರಂಗಿಲ್ಲ ಅಂದರು. ಪರಮಾತ್ಮ ಆನ ಅಂತ ನಿಶ್ಚಯ ಆದಲ್ಲ, ಅದಕ್ಕೆ ಆಧಾರ ಯಾವುದು ಬೇಕಲ್ಲ, ಒಂದು ನೀನೇ ಆಧಾರ. ಜಗತ್ತು ಆದಂತ ಹೇಳ್ತಲ್ಲ, ಜಗತ್ತಿಗೆ ಆಧಾರ ಯಾವುದು? ನೀನೇ ಆಧಾರ. ಆ ಕಾರಣದಿಂದ ಪರಮಾತ್ಮನ ತಿಳುವಳಿಕೆ ಇಲ್ಲದ ಅಜ್ಞಾನಿಗಳಿಗೆ ಈ ತತ್ವ ತಿಳಿಯದೇ ಇರುವುದು. ಅದರಿಂದ ಅವರು ಭೌತಿಕವಾದ ಪದಾರ್ಥಗಳ ಸ್ವತಃ ಸತ್ಯತ್ವವಿರುವುದೆಂದು ಭಾವಿಸುತ್ತಾರೆ. ಇದಕ್ಕೆ ಸ್ವಂತ ಒಂದು ಆಧಾರ ಆದಂತ ತಿಳ್ಕೊಂಡ ಯಾರು? ಅಜ್ಞಾನಿಗಳು. ಪರತಂತ್ರದಿಂದ ತೋರ್ತಂತ ತಿಳ್ಕೊಂಡಿಲ್ಲ ಅವರು, ಸ್ವತಂತ್ರತೆ ಆದ, ಇದಕ್ಕೊಂದು ಸತ್ತ ಆದಂತ ತಿಳ್ಕೊಂಡ್ರು. ಸತ್ವ ಆದಂದ್ರೆ ಸತ್ಯದಂತೆ ಯಾವಾಗಲೂ ಇರಬೇಕು, ತೋರ್ತಿಲ್ಲ ತೋರ್ದಂಗೆ ಇರಬೇಕು, ನಾಶ ಆತಿಲ್ಲ ನಾಶ ಆದಂಗೆ ಇರಬೇಕು, ಮತ್ತೆ ಅಡಗಬಾರದು, ನಾಶ ಆದದ್ದು ಮತ್ತೆ ತೋರಬಾರ್ದು. ಅಂದರೆ ನಾವು ಅವಾಗ ಮುಕ್ತರಾಗಿಬಿಟ್ಟಿವಲ್ಲ. ದೇಹಕ್ಕೆ ಒಂದು ಸತ್ವತ್ವ ಆದಂದ್ರೆ ದೇಹ ನಾಶ ಆಗ್ತದೆ. ಅದು ಹೇಳನ ನಾಶ ಆಗಲಿ, ಹೇಳ್ದಂಗನಾಗಲಿ, ಪುನಃ ಹುಟ್ಟಂಗಿಲ್ಲ ಅಂದರೆ ಮತ್ತೆ ಮೋಕ್ಷ ಅಲ್ಲೇ ಆದಂಗೆ ಆಯ್ತಲ್ಲ. ಹುಡ್ತದಿಲ್ಲ. ಯಾಕಂದ್ರೆ ಇದು ಅಜ್ಞಾನಿ ಜನಗಳಿಗೆ ಇದು ತಿಳಿಯದು. ಇದೇ ವಿಷಯವನ್ನ ಮಹಾವಾಕ್ಯ ದರ್ಪಣ ಅನ್ನುವಂಥ ಗ್ರಂಥದಲ್ಲಿ ಮಹಾತ್ಮರು ಭಕ್ಷಸ್ಥಂ ಯತ್ತು ಮಾಧುರ್ಯಂ ಕೇವಲಂ ನೈವ ಶರ್ಕರ ಅವಶೇಷಂತು ಯದ್ ದ್ರವ್ಯಂ ತತ್ ಪಿಷ್ಟಂ ನತು ಶರ್ಕರ ಅಂತ ಅಲ್ಲಿರ್ತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತಾರೆ. ಯಾಕೆ ಹೇಳ್ತಾರಂದ್ರೆ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ, ತಿಳ್ಕೊಳ್ಳಿ ಅಂತ. ಈಗ ಗೋಧಿ ಹಿಟ್ಟು ಅಂತಿರ್ತದ, ಗೋಧಿ ಹಿಟ್ಟು, ಅದಕ್ಕೆ ಸಕ್ಕರೆಯನ್ನು ಕಲಸಿ ಒಂದು ಭಕ್ಷ್ಯವನ್ನ ತಯಾರು ಮಾಡಿದಾಗ ಆ ಗೋಧಿಯ ಹಿಟ್ಟು ಸಿಹಿಯಾಗಿದೆ ಅಂತ ನಾವು ಅಂತೀವಿ. ಗೋಧಿ ಹಿಟ್ಟಿನಿಂದ ಕರ್ಜಿಕಾಯಿ ಮಾಡಿದೀವಿ ಅಥವಾ ಇನ್ನೂ ಏನೇನೋ ಮಾಡಿದೀವಿ, ಶಂಕರಪಾಳೆ ಮಾಡಿದೀವಿ, ಅದು ಗೋಧಿ ಹಿಟ್ಟೆ ಸಿಹಿಯಾಗಿದೆ ಅಂತ ನಾವು ತಿಳ್ಕೊಂಡಿವಲ್ಲ. ಸಿಹಿ ಹೆಂಗಾಗ್ಯದ? ಚಲೋ ಆಗಿದೆ, ಚಲೋ ಆಗ್ಯದ. ಆದರೆ ಅದು ಸಕ್ಕರೆ ಬೆರೆಸಿದಾಗ ಸಕ್ಕರೆಯ ಆಧಾರದಿಂದ ಇದು ಹಿಟ್ಟು ಸಿಹಿಯಾಗಿ ಕಾಣ್ತದೆ ನೋಡ್ರಿ. ಸ್ವಂತ ಸಿಹಿ ಹಿಟ್ಟಿನಲ್ಲಿ ಆದೇನು? ಸ್ವಂತ ಸಿಹಿ ಹಿಟ್ಟಿನಲ್ಲಿ ಇಲ್ಲ. ಆದರೆ ಆ ಹಿಟ್ಟಿನಿಂದ ತಯಾರು ಮಾಡಿದಂಥ ಪದಾರ್ಥ ನಮಗೆ ಸಿಹಿ ಕಾಣ್ತಂದ್ರೆ ಯಾವುದ ಆಧಾರದಿಂದ ಅಂದರೆ
ಸಕ್ಕರೆಯ ಆಧಾರದಿಂದ ಈ ಹಿಟ್ಟು ಸಿಹಿ ಕಾಣ್ತದೆ. ಅದರಂತೆ ಮಾಧುರ್ಯ ಸಿಹಿ ಯಾರ್ದು ಅದ್ರಾಗ ಅಂದರೆ ಸಕ್ಕರೆಯದು ಸಿಹಿ, ಗೋಧಿಯ ಹಿಟ್ಟಿನದಲ್ಲ. ಸಿಹಿ ಗೋಧಿ ಹಿಟ್ಟಿಂದ ಬಂದಿಲ್ಲ, ಅದು ಸಕ್ಕರೆಯಿಂದ ಬಂದದ. ಅದರಂತೆ ವಿವೇಕಿಗಳು ಏನು ತಿಳ್ಕೊಂಡು ಅಂದರೆ ಪದಾರ್ಥ ತತ್ವ ವಿವೇಚನೆ ಉಳ್ಳವರಾಗಿ ಹಿಟ್ಟನ್ನು ಸಕ್ಕರೆಯಿಂದ ಬೇರ್ಪಡಿಸಿ ನೋಡ್ತಾರೆ. ಅವರು ವಿವೇಕಿದ್ದವನು ಸಕ್ಕರೆ ಬೇರ್ಪಡಿಸಿ ಅಂದರೆ ಕಲಿಸಿದ್ದು ಮತ್ತೆ ತೆಗೆಯೋದಿಲ್ಲ, ವಿಚಾರ ಮಾಡ್ತಾರೆ ವಿವೇಕ. ಇದು ಹಿಟ್ಟಿನಲ್ಲಿ ಸಿಹಿ ಇದ್ದಿಲ್ಲಲ್ಲ, ಇದ್ರಿಗೆ ಹೆಂಗೆ ಬಂತು? ಓ, ಸಕ್ಕರೆಯಿಂದ ಬಂದದ ಅಂದಾಗ ಹಿಟ್ಟಿನಲ್ಲಿ ಸಿಹಿ ಇಲ್ಲ, ಸಕ್ಕರೆಯಲ್ಲಿ ಕಹಿ ಇಲ್ಲ ಅಂತ ಗೊತ್ತಾಗ್ತದೆ. ಅದರಂತೆ ದೃಶ್ಯವಿಲ್ಲದ ಅವಿವೇಕಗಳು ದೃಶ್ಯ ಪದಾರ್ಥಗಳಲ್ಲಿ ಭ್ರಾಂತಿಯಿಂದ ತೋರುವ ಇರುವಿಕೆಯನ್ನ, ಆನಂದವನ್ನು ದೃಶ್ಯ ಪದಾರ್ಥಗಳ ಸ್ವಭಾವ ಅಂತಲೇ ತಿಳಿಯುತ್ತಾರೆ. ಎಲ್ಲಿಂದ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಪದಾರ್ಥಗಳಾವಲ್ಲ ಜಗತ್ತಿನ ತುಂಬೆಲ್ಲ. ಈ ಅವಿವೇಕಗಳು ಏನು ಮಾಡಿದ್ರು ಅಂದರೆ ಹಿಟ್ಟಿನಾಗ ಸಿಹಿ ಆದಂತ ತಿಳ್ಕೊಂಡು ವಿಷಯಾದಿಗಳಲ್ಲಿ ಆನಂದ ಆದಂತ ಹೊಂಟ್ರು. ನೋಡು, ತಿಳ್ಕೊಂಬಿಟ್ರು ಅವರು. ಎಲ್ಲದ ವಿಷಯ ಆದಿಗಳಲ್ಲಿ ಆನಂದ ಅದ, ಹಿಟ್ಟಿನಾಗ ಸಕ್ಕರೆ ಅದೇನು ಇಲ್ಲ. ಯಾರು ತಿಳ್ಕೊಂಡ್ರು? ವಿವೇಕಿಗಳು ತಿಳ್ಕೊಂಡ್ರು ಸಕ್ಕರೆದ ಸಿಹಿ ಅಂತ. ಅದಕ್ಕೆ ಮಹಾತ್ಮ ತಿಳ್ಕೊಂಡ್ರು ಆತ್ಮಂದೇ ಆನಂದವಿನ ವಿಷಯ ಆದಿಗಳಿಂದ ಆನಂದ ಅಲ್ಲ ಅಂತ ವಿವೇಕಿಗಳು ತಿಳ್ಕೊಂಡ್ರು. ಅಷ್ಟು ಸೂಕ್ಷ್ಮ ಬೇರ್ಪಡಿಸಬೇಕಾದ್ರೆ ಬಹಳ ಕಷ್ಟ ಅದ ವಿಚಾರ. ಹಾಗಾಗಿ ಜ್ಞಾನಿಗಳು ಮಾತ್ರ ಅಧಿಷ್ಠಾನವಾದ ಸಚ್ಚಿದಾನಂದ ರೂಪ ಪರಮಾತ್ಮನಿಂದಲೇ ಸಕ್ಕರೆಯಿಂದಲೇ ಹಿಟ್ಟಿಗೆ ಸಿಹಿ ಬಂದಂತೆ ಪರಮಾತ್ಮನಿಂದಲೇ ದೃಶ್ಯ ಪದಾರ್ಥಗಳು ಇವು ಆನಂದ ರೂಪ ಸುಖ ರೂಪ ಕಾಣ್ತವ ಅಂತ ಅವ್ರು ತಿಳ್ಕೊಂಡ್ರು. ಅಂದ್ರೆ ಮೂಲ ಯಾರ್ದಾಯ್ತು? ನಿನ್ನ ಆನಂದವೇ. ಹಾಗಾಗಿ ಆತ್ಮೀಯರೇ, ಮಹಾತ್ಮರು ಎಷ್ಟು ಕರುಣಾಮಯಿಗಳು. ಶಿಷ್ಯನೇ ಅಂತಾನ, ಮಗನೇ ಅಂತಾನ, ಎಷ್ಟು ಶಬ್ದಗಳನ್ನು ಬಳಸ್ಯಾರಂದ್ರೆ ಆ ಕರುಣಾಮಯಿಗಳು ಯಾಕೆ ಇಷ್ಟು ಶಬ್ದ ಬಳಸ್ಯಾರಂದ್ರೆ ನೋಡ್ರಿ, ತೊಟ್ಟಿಲಲ್ಲಿ ತಂದೆ ತಾಯಿ ಬಂಧು ಜ್ಯೋತಿಷಿ ಎಲ್ಲರನ್ನು ಕೇಳಿ ತೊಟ್ಟಿಲಲ್ಲಿ ಒಂದು ಹೆಸರಿಡ್ತಾರೆ ಎಲ್ಲರಿಗೆ. ಅದು ಇಷ್ಟೆಲ್ಲ ಹುಡುಕಾಡಿ ಜ್ಯೋತಿಷ್ಯವನ್ನು ಕೇಳಿ ಅದಕ್ಕೆ ನಕ್ಷತ್ರ ಗೋತ್ರವನ್ನು ವಿಚಾರ ಮಾಡಿಕೊಂಡು ಆ ನಾಮವನ್ನು ಇಟ್ಟಾರ. ಅವರೇ ಆ ಹೆಸರನ್ನು ಮರೆತು ಪುಟ್ಟ ಅಂತಾರ, ಪಾಪು ಅಂತಾರ, ಚಿನ್ನ ಅಂತಾರ, ಅಪ್ಪ ಅಂತಾರಿಲ್ಲ. ಯಾಕ? ನಿಜವಾದ ಹಿಟ್ಟಂತ ಹೆಸರೇ ಬೇರೆ, ಪ್ರೇಮದಲ್ಲಿ ಕರೆಯುವಂಥ ವಿಚಾರಗಳೇ ಬೇರೆ. ಏನ ಕರೆದ್ರು ಕೂಡ ಮಗನೇ ಅಂತ ಅರ್ಥ. ಅದು ಪ್ರೀತಿ ಕರಿತಾರಿಲ್ಲ. ವ್ಯವಹಾರಕ್ಕೆ ಒಂದು ಹೆಸರಿಟ್ಟರೆ ಪ್ರೀತಿಗೆ ಅನಂತ ನಾಮಗಳವ. ಅದಕ್ಕೆ ಗುರುಗಳಿಗೆ ಪರಮಾತ್ಮನ ದೃಷ್ಟಿಯಲ್ಲಿ ಭಕ್ತ ಅಂತಿರ್ಬೋದು, ಗುರುಗಳ ದೃಷ್ಟಿಯಲ್ಲಿ ಶಿಷ್ಯರಂತಿರ್ಬೋದು. ಅದು ಹೆಸರಿಗೆ ಶಿಷ್ಯ, ಹೆಸರಿಗೆ ಭಕ್ತ. ಆದರೆ ಪರಮಾತ್ಮನ ಪ್ರೀತಿ ಅನಂತ ರೀತಿ. ಅದಕ್ಕೆ ಅದು ಮಗನೇ ಅಂತಾನ, ಶಿಷ್ಯನೂ ಅಂತಾನ, ಬಲಾಢ್ಯನೂ ಅಂತಾನ, ಸಮರ್ಥನಿದ್ದೆಪ್ಪ ಅಂತ ಹೇಳ್ತಾರ, ಮಹಾತ್ಮ ಇದ್ದಿ ಅಂತ ಹೇಳ್ತಾರ. ಯಾಕ? ಪ್ರೀತಿಗಾಗಿ ಅಂತ. ಹಾಗಾಗಿ ಸರ್ವರಿಗೂ ಅಧಿಕಾರಣನು ಯಾರು ಅಂದರೆ
ಸರ್ವರು ಅಂದರೆ ಈ ಅಥಳ ಇಥಳ ಪಾತಾಳ ಅನ್ನುವಂಥ ಕೆಳಗಿನ ಲೋಕಗಳು, ಮೇಲಿನ ಲೋಕಗಳು, ಈ ಮರ್ತ ಲೋಕದಲ್ಲಿರುವಂಥ 14 ಲೋಕದಲ್ಲಿ ವಾಸ ಮಾಡುವಂಥ ರಕ್ಕಸರಿರ್ಬೋದು, ನರರು ಇರ್ಬೋದು, ದೇವತೆಗಳಿರ್ಬೋದು, ಋಷಿಗಳಿರ್ಬೋದು, ಎಲ್ಲರಿಗೂ ಕಾರಣ ಯಾರು ಅಂದರೆ ನೀನೇ ಕಾರಣ. ಯಾರು ಕಾರಣ? ಪರಮಾತ್ಮನೇ ಕಾರಣ. ಅದಕ್ಕೆ ಸಮಸ್ತ ಭೂತ ಕೋಟಿಗಳಿಗೂ ಮೂಲ ಪುರುಷನು ಅನಾದಿಯಾದ ಆತನಿಂದಲೇ ಈ ದೇವತೆಗಳು, ಮಹಾ ಋಷಿಗಳು ಎಲ್ಲರೂ ಹುಟ್ಟಿದ್ದು ಯಾರಿಂದ ಅಂದರೆ ನಿನ್ನಿಂದನೇ. ಭೂಮಿಯಿಂದ ಎಲ್ಲ ಹುಟ್ಟ್ಯಾವಲ್ಲ, ಮೊದಲು ಹೇಳಿದ್ನಲ್ಲ, ಭೂಮಿಯಿಂದನೇ ಎಲ್ಲ ಹುಟ್ಟ್ಯಾವ. ಭೂಮಿ ಬಿಟ್ಟು ಹುಟ್ಟಲಿಕ್ಕೆ ಸಾಧ್ಯ ಅದೇನು? ಇಲ್ಲ. ಅದಕ್ಕೆ ಆಧಾರ ಆ ಬ್ರಹ್ಮ, ಅದೇ ಈ ಮಾಯೆ ಅಂದರು. ಹೀಗೆ ಮಹಾತ್ಮವನ್ನು ಪೂರ್ಣವಾಗಿ ತಿಳಿಯಲಾರರು ಸಮಸ್ತ ಭೂತ ಕೋಟಿಗಳ ಪ್ರಾತಿನಿಧ್ಯವನ್ನು ಸೂಚಿಸುವುದಕ್ಕಾಗಿ ಇಬ್ಬರು ಉತ್ತಮರನ್ನು ಎತ್ತಿ ತೋರಿಸಿ ಅವರಿಗೆ ಒಬ್ಬರು ದೇವತೆಗಳು ಅಂತ ಒಬ್ಬರಿಗೆ ಕರೆದರು, ಮಹಾ ಋಷಿಗಳಂತ ಮತ್ತೊಬ್ಬರಿಗೆ ಕರೆದರು. ಇಂಥ ಉತ್ತಮರಾದವರಿಗೆ, ಮಹಾ ಋಷಿಗಳು ಸಾಮಾನ್ಯರಲ್ಲ, ಉತ್ತಮರು ಅಂದರು. ದೇವತೆಗಳು ಸಾಮಾನ್ಯರಲ್ಲ, ಜಗತ್ತೇ ಅವ್ರನ್ನ ಬೇಡ್ತದಂದ್ರೆ ಸಾಮಾನ್ಯರೇನವರು, ಅವರು ಉತ್ತಮರು. ಅಂಥ ಉತ್ತಮರಾದವರಿಗೆ ಪರಮಾತ್ಮನನ್ನ ತಿಳಿಯಲು ಸಾಧ್ಯವಿಲ್ಲದ ಮೇಲೆ, ಪರಮಾತ್ಮನ ತಿಳಿಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಸಾಧ್ಯ ಆಗಿತ್ತಂದರೆ ದೇವತೆಗಳು ಋಷಿಗಳಿಗೆ ಎಲ್ಲರಿಗೂ ಮುಕ್ತರಾಗಿ ಹೋಗ್ತಿದ್ರು. ದೇವತೆಗಳು ಯಾರು ಇಳಿತಿಲ್ಲ ಜಗತ್ತಿನಲ್ಲಿ. ಇನ್ನು ಆರ ಹುಟ್ಟುತ್ತಾರ ಅಂದಾಗ ಪರಿಚ್ಛಿನ್ನವಾದ ಮಾನವ ಬುದ್ಧಿಯಿಂದ ಪರಿಚ್ಛಿನ್ನವಾದ ಪರಮಾತ್ಮನ ಮಹಿಮೆಯನ್ನು, ಉತ್ಪತ್ತಿ ಮೊದಲಾದ ವಿಶೇಷಣಗಳನ್ನು ಅಳೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಪರಮಾತ್ಮನ ಮಹಿಮೆ ಏನದ, ಅದನ್ನು ಯಾವ ರೀತಿ ನಾವು ತಿಳಿಲಿಕ್ಕೆ ಹೋದರೂ ಕೂಡ, ಅರಿಯಲಿಕ್ಕೆ ಹೋದರೂ ಕೂಡ ಇನ್ನೂ ಅಸಾಧ್ಯವಾದದ್ದೇನು. ಕಾರಣ ಆಕಾಶಕ್ಕೆ ನೀಲ ವರ್ಣವನ್ನು, ಕೋಗಿಲೆಗೆ ಚಿತ್ರವನ್ನು, ಕೋಗಿಲೆಗೆ ನವಿಲಿಗೆ ಚಿತ್ರ ಮತ್ತು ತೋರುವಂಥ ಎಲೆ ಮರಗಳಲ್ಲಿ ಎಲೆಗಳಾವಲ್ಲ, ನಾನಾ ಪ್ರಕಾರವಲ್ಲ, ಇವುಗಳು ಎಲ್ಲಿ ಹುಟ್ಟಿದವು, ಯಾರು ಹುಟ್ಟಿಸಿದ್ರು ಅಂದರೆ ಇದೆಲ್ಲ ಭಗವಂತನ ಲೀಲೆ ಅಂತ. ಭಗವಂತನ ಲೀಲೆ ಅಲ್ಲ, ಅದಕ್ಕೊಂದು ಸಾಮಾನ್ಯ ತಿಳ್ಕೋದು. ಸಾಮಾನ್ಯವಾಗಿರ್ತಕ್ಕಂಥ ಒಂದು ಭೂಮಿಯಲ್ಲಿ ಒಂದು ತೆಂಗಿನ ಮರವನ್ನು ನೆಟ್ಟು ಆ ಮರ ಫಲ ಕೊಡುವಂಥ ಸಂದರ್ಭದಲ್ಲಿ ನೂರಾರು ತೆಂಗಿನಕಾಯಿಗಳಾಗ್ತವೆ. ಹೌದಲ್ಲ? ಭೂಮಿಯಲ್ಲಿ ಏನದ, ಗಿಡ ಭೂಮಿಯಲ್ಲಿ ಹುಟ್ಟದ, ಫಲ ಇಲ್ಲದ, ಮರದ ಮೇಲೆ ಅದ. ಈ ಭೂಮಿಯಲ್ಲಿ ಸುರಿಯುವಂಥ ನೀರೇನದ, ಆ ನೀರನ್ನು ತೆಂಗಿನ ಏನು ಕಾಯಿ ಅವಲ್ಲ ತುಂಬಿದವರ ಆರು ಸರ್ವಜ್ಞ. ಇದೊಂದು ವಿಚಾರ ಮಾಡಿ ಸಾಕು, ಭಗವಂತನ ಲೀಲೆ ಎಷ್ಟ ಅಂತ ಗೊತ್ತಾಗ್ತದೆ. ಯಾರೇನ ಮಾಡಕತ್ತದ, ಯಾರು ಮಾಡ್ಯಾರ ಹೇಳಪ್ಪ? ಅದನ್ನ ನೀರನ್ನು ಖಾಲಿ ಮಾಡಕ್ಕೆ ಎಲ್ಲರಿಗೆ ಬರ್ತದೆ, ನೀರು ತುಂಬಕ್ಕೆ ಯಾರಿಗೆ ಬರ್ತದೆ? ತುಂಬಿದ್ರೆ ತುಂಬಲಿ,
ಈಗ ಯಾವುದೇ ಒಂದು ಕೊಡ, ಒಂದು ಬಕೆಟು, ಒಂದು ಗ್ಲಾಸು, ಒಂದು ತಂಬಿಗೆಲ್ಲ ನೀರು ಹಾಕ್ಬೇಕಾದ್ರೆ ಅದಕ್ಕೊಂದು ರಂಧ್ರ ಇರ್ತದೆ, ಬಾಯಿ ಇರ್ತದೆ, ಅದರಲ್ಲಿಂದ ಹಾಕ್ತವೆ. ಮತ್ತು ಆ ತೆಂಗಿನ ಏನು ಕಾಯಿ ಅದಲ್ಲ, ಅದಕ್ಕೆ ಎಲ್ಲೇನ ಒಂದು ಏನು ಸಣ್ಣ ರಂಧ್ರ ಕಾಣ್ತದೇನು. ಮತ್ತು ಇಷ್ಟೆಲ್ಲ ಭದ್ರವಾಗಿದ್ರೂ ಕೂಡ ನೀರು ಹೋಗಿ ಹೆಂಗೆ ಸೇರಿದವು ಬಲ್ಲಿ? ಯಾರಿಗನ ಮಾಡಕ್ಕೆ ಬರ್ತದ? ಇದೊಂದು ಸ್ಪಷ್ಟವಾಗಿ ತಿಳ್ಕೊಂಡ್ರು ಸಾಕು. ಭಗವಂತನ ಲೀಲೆ ಅಪಾರ, ಪರಮಾತ್ಮನ ಲೀಲೆ ಅಪಾರವಾದುದು. ಹಾಗಾಗಿ ಇಲ್ಲಿ ವಚನಕಾರರು ಸೃಷ್ಟಿಗಿಂತ ಹಿಂದಕ್ಕೆ ಹೋಗಿ ಅಲ್ಲಿ ತೋರಿದ ಪರಮಾತ್ಮನನ್ನು ಅವರು ಅನಂತ ರೀತಿ ವಿಚಾರವನ್ನು ಮಾಡಿ ಭಾಳ ಸಲ ಹೇಳ್ತೀವಿ. ಎತ್ತೆತ್ತ ನೋಡಿದರೆ ಅತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪೋ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಅವರು ಎಲ್ಲ ಜಗತ್ ವಿಶ್ವ ಅಂದ್ರೆ ಜಗತ್ತಿನ ತುಂಬ ನೀನೇ ಅಂದರು. ಈ ನಮ್ಮ ಕೈಗಳಾವಲ್ಲ, ವಸ್ತು ಕೈ ಪರಮಾತ್ಮನೇ. ನಮ್ಮ ಕಣ್ಣುಗಳಾವಲ್ಲ, ಇವೆಲ್ಲ ಪರಮಾತ್ಮ ಕಣ್ಣುಗಳೇ. ನಮ್ಮ ಪಾದಗಳೇನವ, ಎಲ್ಲವೂ ಪರಮಾತ್ಮನ ಪಾದಗಳೇ. ನಮ್ಮ ಇದರಂತೆ ನಮ್ಮ ಒಳಗೆ ಇರುವಂಥ, ಹೊರಗೆ ತೋರುವಂಥ ಎಲ್ಲವೂ ಕೂಡ ಪರಮಾತ್ಮ ಸ್ವರೂಪವೇ. ಗಣೇಶನಲ್ಲಿ ಇಲಿಯಾದ, ಗಣೇಶ ಅದರ ಇಲಿ ವಾಹನ ಅದ. ಎರಡೂ ಮಣ್ಣಿನ ಸ್ವರೂಪ ನೋಡ್ರಿ, ಎರಡು ಮಣ್ಣಿಂದ ಮಾಡಿರಲಿಲ್ಲ. ಗಣಪನ ಬಂಗಾರದಿಂದ, ಇಲಿ ಮಣ್ಣಿನಿಂದ ಮಾಡಿಲ್ಲ, ಎರಡೂ ಮಣ್ಣಿನ ಸ್ವರೂಪ. ಹಾಗಾಗಿ ಕನಿಷ್ಠ ಶ್ರೇಷ್ಠ ಅನ್ನುವಂಥ ಯಾವುದೇ ಪದಾರ್ಥ ಜಗತ್ತಲ್ಲಿ ತೋರ್ತಂದರೆ ಎಲ್ಲವೂ ಬ್ರಹ್ಮ ಸ್ವರೂಪ, ಎಲ್ಲವೂ ಆತ್ಮಸ್ವರೂಪ. ಹಾಗಾಗಿ ಈ ಅಧಿಷ್ಠಾನ ಪರಮಾತ್ಮನು ಏನಾನಲ್ಲ, ಆ ಪರಮಾತ್ಮ ಎಲ್ಲ ಆತನೆಂದಾಗ ನೀನಲ್ಲ ಏನು ಪರಮಾತ್ಮ. ಇವ್ರು ಪರಮಾತ್ಮ ಬ್ಯಾರೆ ಅಂತ ಹೇಳ್ತಾರಲ್ಲ, ಪರಮಾತ್ಮ ಎಲ್ಲವೂ ನೀನೇ ಅಂದ್ರಲ್ಲ. ವಿಶ್ವತೋ ಭಾವೋ ವಿಶ್ವತೋ ಚಕ್ಷು ಎಲ್ಲವೂ ನಿಂದೆ ಅಂದಾಗ ಮತ್ತೆ ಪರಮಾತ್ಮ ಬ್ಯಾರೆ ಎಲ್ಲಿದ್ದ ಬರ್ತಾನ? ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಅಖಂಡ ಅಂದ್ರು. ಹಾಗಾಗಿ ಮುಂದಿನ ಶ್ಲೋಕದಲ್ಲಿ ಯೋ ಮಾಂ ಜಮನಾದಿಂ ಚ ವ್ಯಕ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥೇಸು ಸರ್ವಪಾಪೈ ಪ್ರಮುಚ್ಯತೆ ಅಂತ ಮೂರನೇ ಶ್ಲೋಕದಲ್ಲಿ ಇಂಥ ಒಂದು ಸರ್ವರಿಗೂ ಅಧಿಷ್ಠಾನವಾಗಿದ್ದಂಥ ಆತ್ಮ ಪರಮಾತ್ಮನನ್ನು, ಆ ಸ್ವರೂಪವೇ ನಾನು ಅಂತೂ ನನ್ನದು ಅಂತೆ ನಾನು ಸಮಸ್ತ ಲೋಕಗಳಿಗೆ ನಿಯಾಮಕನೆಂತಲೂ ತಿಳಿದುಕೊಳ್ಳುತ್ತಾರೋ ಅವರೇ ಮಾತ್ರ ಮನುಷ್ಯರಲ್ಲಿ ಅಜ್ಞಾನವಿಲ್ಲದವರಾಗಿ. ಅಜ್ಞಾನ ಯಾರಲ್ಲಿ ತುಂಬಿ ತುಳುತ್ತದ? ಮನುಷ್ಯರಲ್ಲಿ ಅಜ್ಞಾನ. ಬೇರೆ ಜೀವಿಗಳಲ್ಲಿ ಅಜ್ಞಾನ ಅಷ್ಟಿಲ್ಲ, ತತ್ವದಿಂದ ಹೀನ ಶರೀರ ಅದ. ಅಜ್ಞಾನ ತುಂಬಿ ತುಳುಕೋದು ಮನುಷ್ಯರಲ್ಲಿ. ಈಗ ದೇವರು ಬೇರೆ ಭಿನ್ನ ಅಂತ ರೀತಿ ತಲೆಯಲ್ಲಿ ಭದ್ರವಾಗಿ ತುಂಬಿದ್ದಾರಿಗೆ? ಮಾನವನಿಗೆ ಮಾತ್ರ. ಯಾವ ಮಾನವ ದೇವರು ಬೇರೆ ಅಂತ ನಾವು ಭಜಿಸುತ್ತೇವೆ, ಪೂಜಿಸುತ್ತೇವೆ, ಅನಂತ ರೀತಿ ಅರ್ಚನೆ ಅಭಿಷೇಕಗಳನ್ನು ಮಾಡಿ ನೈವೇದ್ಯವನ್ನು ಇಡ್ತೇವಲ್ಲ, ಅಂಥ ದೇವರ ಮೇಲೆ ಇರುವೆಗಳು ತಲೆ ಮೇಲೆ ಓಡಾಡ್ತಾವೆ. ದೇವ್ರ ಮೈ ತುಂಬ ಓಡಾಡ್ತಾವಿಲ್ಲ, ದೇವ್ರ ಮೇಲೆ ಇರ್ತಕ್ಕಂಥ ಬಟ್ಟೆ ಗಿಟ್ಟೆ ಕೂಡ ಇಲಿಗಳು ಕಡಿತಾವ. ಅಂದರೆ ಅವ್ರ ದೇವರು ಬೇರೆ ಆನಂತ ಅವಕ್ಕೆ ಇಲ್ಲ, ದೇವ್ರು ಬೇರೆ ಅಂತ ಇಲ್ಲೇ ಇಲ್ಲ.
ಮನುಷ್ಯನಿಗೆ ಆದ ನೋಡ್ರಿ. ಆದಂತರು ಇಲ್ಲಂತರು ಅವುಗಳಿಗೆ ಇಲ್ಲದಂಥ ಭಯ ಭೀತಿ ಮಾನವನಿಗೆ ಆದ. ಅಂದರೆ ಯಾರಲ್ಲಿ ಅಜ್ಞಾನ ಅಂತ ಅರ್ಥ ಆಯ್ತು? ಮಾನವನಲ್ಲಿ ಅಜ್ಞಾನ ತುಂಬಿ ತುಳುಕ್ತದೆ. ಅದಕ್ಕೆ ಶ್ರುತಿಗಳು ವೇದ ಸದ್ಗುರುಗಳು ಮಾನವನಿಗೆ ಉಪದೇಶ ಮಾಡಿದ ವಿನ ಮಾನವನ ಬಿಟ್ಟು ಬೇರೆ ಪ್ರಾಣಿ ಪಕ್ಷಿಗಳಿಗೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅವಕ್ಕೆ ಅಜ್ಞಾನ ಇಲ್ಲಲ್ಲ, ಯಾಕೆ ಮಾಡಬೇಕಂದ ಭಗವಾನ್. ಅಜ್ಞಾನ ಇಲ್ಲಂದ್ರೆ ಯಾಕೆ ಮಾಡಬೇಕು? ಇವನಿಗೆ ಅಜ್ಞಾನ ಅದ, ಅದಕ್ಕೆ ಇವನಿಗೆ ಮಾಡಬೇಕಂತ ತಿಳ್ಕೊಂಡು ಶ್ರುತಿ ಉಪನಿಷತ್ತುಗಳು ನಮಗೆ ಉಪದೇಶ ಮಾಡ್ತಾವೋ, ಅವಕ್ಕೆ ಮಾಡ್ತಾವೋ. ಇನ್ನೊಂದು ವಿಚಾರ, ಸಹಜವಾಗಿ ನಾವು ಯಾವುದೇ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ದೇವರನ್ನು ಮಾಡ್ತೀವಿ ಅಂತ ಅವರವರ ಆಚಾರ ವಿಚಾರದಿಂದ ಹೋಳಿಗೆ ಹುಗ್ಗಿ ಅನ್ನ ಸಾರು ಮಾಡಿ ದೇವ್ರು ಮಾಡಾರ. ಕೆಲವು ಜನರು ಪ್ರಾಣಿಗಳನ್ನು ಮತ್ತೆ ಬಲಿ ಕೊಟ್ಟು ದೇವರನ್ನು ಮಾಡೋರಾರ. ಅವ್ರು ಏನೇ ಮಾಡಲಿ, ಹೇಗಾದ್ರೂ ಮಾಡಲಿ, ಒಟ್ಟು ಆತ ಪ್ರಾಣಿ ಬಲಿ ಕೊಟ್ಟು ಮಾಡಿದ್ರು ಕೂಡ ಏನು ನಡೆದತ್ತಲ್ಲಪ್ಪ ಅಂದರೆ ನಾ ದೇವ್ರು ಮಾಡಿದಂತಾನ. ಏನು ಮಾಡ್ದ? ದೇವ್ರನ್ನ ಮಾಡಿದ. ಏನು ಹೋಳಿ ಹುಗ್ಗಿ ಮಾಡಿದವನು ಕೇಳ್ರಿ, ನಾವು ದೇವ್ರು ಮಾಡಿವಿ. ಅರೆ ನೀನೇ ಹೇಳ್ತಲ್ಲೋ, ದೇವ್ರನ್ನ ನೀ ಮಾಡ್ತದ ಅಂದಮೇಲೆ ವಿಚಾರ ಮಾಡ್ಬೇಕಲ್ಲ, ದೇವ್ರನ್ನ ಯಾರು ಮಾಡಿದ್ರಿ? ಈಗ ನೀನೇ ಮಾಡಿದ್ದೆ ಅಂದರೆ ದೇವ್ರು ನೀನ್ಯಾರು? ದೇವ್ರು ಅವನನ್ನು. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಅಜ್ಞಾನ ಅನ್ನುವುದು ಎಷ್ಟು ಭದ್ರವಾಗಿ ಕುಂತ. ಬೇರೆ ಒಂದೇ ಸಲ ಏನನ್ನ ಅಲ್ಲಂದ್ರೆ ಹೋಗ್ತಿರಲಿಲ್ಲ. ಬೆಂಕಿ ಸುಡ್ತದಂದ್ರೆ 100 ಸಲ ಕೈ ಇಟ್ಟು ನೋಡ್ತಾರೆ ನೀವು. ಸುಡ್ತದಂದ್ರೆ ಅದು ಪಕ್ಕ ಒಂದ್ಸಲ. ಎಷ್ಟು ಅನುಭವದಿಂದ ಇದ್ರೂ ಕೂಡ ದೇವರ ಭ್ರಾಂತಿ ಹೋಗಿದ್ದೇನು? ಹೋಗೋದಿಲ್ಲ. ಅಂದ್ರೆ ಯಾಕಂದ್ರೆ ಇದು ಒಂದು ಜನ್ಮದ ಭ್ರಾಂತಿ ಭ್ರಮೆ ಆದ್ರೆ ಹೋಗ್ತಿತ್ತು ತಮ್ಮ. ಕೋಟಿ ಕೋಟಿ ಜನ್ಮದ ಭ್ರಾಂತಿ ಭ್ರಮೆ ಅನ್ನುವಂಥದ್ದು ಒಂದು ಜನ್ಮದಲ್ಲಿ ಹೋಗೋದು ಕಷ್ಟ. ಅದಕ್ಕೆ ಶಾಸ್ತ್ರಗಳು ಹೇಳಿದವು, ಜನ್ಮ ಅಂತರ ಇಟ್ಟರವ್ರು. ಮೋಕ್ಷ ಇದು ಒಂದೇ ಜನ್ಮಕ್ಕೆ ಆಗುತ್ತದೆ ಅಂತ ನೀನು ಅಹಮನ್ನು ಪಡಬೇಡ. ಇದು ಜನ್ಮಾಂತರ ಫಲವಿನ ಇದೇ ಜನ್ಮದ ಫಲ ಅಲ್ಲ. ಅಂತಪ್ಪನಿಗೆ ನಿನ್ನೆ ವಿಚಾರ ಮಾಡಿದೆವಲ್ಲ, ಶ್ರೀಗುರು ವಚನ ಉಪದೇಶವನ್ನು ಆಲಿಸಿದಾಗ ಅಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಕರುಣಾಮಯಿ ಶಿಷ್ಯನ ಕಷ್ಟಗಳನ್ನು ಕಳೆದು ತನಗೆ ಬೇಸರವಿಲ್ಲದೆ ಉಪದೇಶ ಮಾಡುವಂಥ ಒಬ್ಬ ಗುರು ಇರಬೇಕು. ಮತ್ತು ಜಾತಕ ಪಕ್ಷಿ ನೀರನ್ನು ಬಿಟ್ಟು ಇನ್ನೊಂದನ್ನು ಅಪೇಕ್ಷೆ ಹೇಗೆ ಮಾಡೋದಿಲ್ಲೋ ಅದಂತೆ ಅಂಥ ಶಿಷ್ಯ 3 ಲೋಕದಲ್ಲಿ ಇರುವಂಥ ಏನು ಭೋಗ ಅವಲ್ಲ, ಈ ಭೋಗನು ಕೂಡ ತುಚ್ಛ ಮಾಡಿ ಮೋಕ್ಷ ಒಂದೇ ಬೇಕು ಅನ್ನುವಂಥ ಶಿಷ್ಯ. ಮತ್ತು ಆ ಶಿಷ್ಯನ ಭ್ರಾಂತಿ ಯಾವುದರಿಂದ ನಿವೃತ್ತಿ ಆಗ್ತದಂತ ಜ್ಞಾನವನ್ನು ಬೋಧ ಮಾಡ್ತಕ್ಕಂಥ ವ್ಯವಸ್ಥೆ. ಇವು 3 ಕೂಡಿದ್ರೆ ಇದೇ ಜನ್ಮದಲ್ಲಿ ಅವನು ಮುಕ್ತನಾಥ ನೋಡ್ರಿ. ಅವನು ಮೋಕ್ಷ ಒಂದೇ ಬೇಕಾಗ್ಯದಲ್ಲ, ಅದಕ್ಕಾಗಿ ಇದೇ ಜನ್ಮದಲ್ಲಿ ಅವನು ಮುಕ್ತ ಆಗ್ತಾನ. ಇಲ್ಲಾಂದರೆ ಜನ್ಮಾಂತರದಲ್ಲಿ. ಆ ಕಾರಣದಿಂದ ಇಲ್ಲಿ ಸಮಸ್ತ ಪ್ರಾಣಿ ಕೋಟಿಗಳಲ್ಲಿ ಮಾನವನು ಶ್ರೇಷ್ಠ. ಯಾಕೆ ಹೇಳ್ತಪ್ಪ ಅಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ನೀನೊಬ್ಬನನ್ನು ಬಿಟ್ಟರೆ ಉಳಿದೆಲ್ಲೂ ಕನಿಷ್ಠ ಜಂತುನಾಂ ನರಜನ್ಮ ದುರ್ಲಭ. ಇಂಥ ಶ್ರೇಷ್ಠವಾದ ಶಿಖರಪ್ರಾಯವಾದ ಅತ್ಯಂತ ಪರಮಾತ್ಮನೇ ಸಮೀಪವಾದಂಥ ದೇಹ ಯಾವುದು ಅಂದರೆ ಮಾನವ ಜನ್ಮ. ಭಾಳ ಕಾಶಿಯವರು ನಾವು ಇಲ್ಲಿದ್ರೆ ಕಾಶಿಗೆ ಹೋಗಿ ಬಂದ್ರಿ, ಏನು ಭಾಳ ದೂರ ಅಂತಾರೆ ಅಂತೀವಿಲ್ಲ.
ಕಾಶಿಯಲ್ಲಿ ಇದ್ದವರು, ಕಾಶಿ ನಮ್ಮಲ್ಲೇ ಆದಂತರ ಅವರು, ಯಾಕಂದ್ರೆ ಅಷ್ಟು ಸಮೀಪ ಅಂತ. ಕಾಶಿಯಲ್ಲಿವರೆಗೆ ಬಹಳ ಸಮೀಪ, ಆ ತಾಲೂಕಿನಲ್ಲಿವರೆಗೆ ಸ್ವಲ್ಪ ದೂರ, ಹಿಂಗೆ ಹೋದಂಗೆಲ್ಲ ದೂರ ಆಗ್ತದೆ. ಅದರಂತೆ ಕಾಶಿ ಕ್ಷೇತ್ರ, ಕಾಶಿ ಅಂದರೆ ಈ ಶಿರೋ, ಇದರಲ್ಲಿ ಬುದ್ಧಿಯಿಂದ ಆತ್ಮಜ್ಞಾನವನ್ನು ಅನುಭವ ಮಾಡಲಿಕ್ಕೆ ಬೇಕಾದಂಥ ಬುದ್ಧಿ ಇರೋದಿಲ್ಲಿ ಮಾನವ ಜನ್ಮದ ಶರೀರಗಳಲ್ಲಿ ವಿನಃ ಬೇರೆ ಶರೀರಗಳಲ್ಲಿ ಇಲ್ಲ. ಅದಕ್ಕಾಗಿ ಅವು ದೇವರ ಕಲ್ಪನೆ ಇಲ್ಲ, ದಂಡದ ಕಲ್ಪನೆ ಇಲ್ಲ, ತಮ್ಮ ಮನಸ್ಸಿಗೆ ಬಂದಾಗ ತಾವು ಮಾಡಿ ಹೋಗ್ತಾವ. ಆದ್ರೆ ಮಾನವ ಯಾಕೆ ಮಾಡಂಗಿಲ್ಲ ಅಂದರೆ ಇವನಿಗೆ ಬುದ್ಧಿ ಆದ, ಹೌದಲ್ಲ? ಸಂದರ್ಭ ಅನುಸಾರ ಅದನ್ನ ವಿಚಾರ ಮಾಡಬೇಕು. ಇಲ್ಲಿ ಬಂದಾಗ ಹಿಂಗೆ ವಿಚಾರ ಮಾಡಬೇಕು, ಅಲ್ಲಿ ಹೋದಾಗ ಹಂಗೆ ವಿಚಾರ ಮಾಡಬೇಕು. ಹಾಗಾಗಿ ಮಾನವರಲ್ಲಿಯೂ ಅಜ್ಞಾನವನ್ನ ಕಳೆದುಕೊಂಡ ಆತ್ಮಜ್ಞಾನಿ ಶ್ರೇಷ್ಠ. ಮನುಜತ್ವಂ ಮುಮುಕ್ಷತ್ವಂ ಮಹಾಜನ ಸಂ ಆಶ್ರಯಂ ಬಹು ದುರ್ಲಭ. ಮನುಷ್ಯ ಜನ್ಮ ಬರೋದು ಕಷ್ಟ. ಬಂದ ಮೇಲೆ ತನ್ನ ಅಜ್ಞಾನವನ್ನು ಕಳೆದುಕೊಂಡು ಆತ್ಮ ಜ್ಞಾನವನ್ನು ಪಡಿಬೇಕೆಂಬುವನು ಅವನಿಗಿಂತ ಶ್ರೇಷ್ಠ. ಮತ್ತೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಆ ಭಗವಂತನೇ ನಾನು ಅಂತ ತಿಳ್ಕೊಂಡವನು ಅವನಿಗಿಂತ ಶ್ರೇಷ್ಠ. ಮಾನವರಲ್ಲಿ ಎಷ್ಟು ಪ್ರಕಾರವ. ಅವನ ಈ ರೀತಿ ತಿಳಿದುಕೊಂಡದ್ದು ಎದರಿಂದ ಅಂದರೆ, ನೀನು ಯಜ್ಞ ಯಾಗದಿಂದ ಅಲ್ಲೋ ತಮ್ಮ, ಜಪ ತಪಗಳಿಂದ ಆಗಲಿಲ್ಲ, ಯೋಗ ಧ್ಯಾನಗಳಿಂದ ಆಗಲಿಲ್ಲ, ಬರೀ ಆತ್ಮಜ್ಞಾನದ ಲಾಭದಿಂದ ಆಯ್ತು. ನಾವು ಕತ್ತಲು ಎದರಿಂದ ಐತೆ? ಬೆಳಕಿಂದ ಐತಿಲ್ಲ. ಅಜ್ಞಾನವೆಂಬ ಕತ್ತಲು ಹೋಗಬೇಕಾದ್ರೆ ಜ್ಞಾನದ ಬೆಳಕೆ ಬೇಕಿಲ್ಲಿ. ಹೀಗೆ ಅಂತ ಪ್ರಪಂಚದಲ್ಲಿಯ ಸಮಸ್ತ ಪದಾರ್ಥಗಳು ಆದಿ ಅಂತ್ಯಗಳುಳ್ಳವು. ಆದಿ ಅಂದರೆ ಹುಟ್ಟೋದು, ಅಂತ್ಯ ಅಂದರೆ ನಾಶ. ಸುಮ್ಮನೆ ವಿಚಾರ ಮಾಡೋಣ. ಜಗತ್ತಿನಲ್ಲಿ ಎಷ್ಟು ಯುಗಗಳ ಪರ್ಯಂತರ ಸೃಷ್ಟಿ ಆಗಲಿಂದ ಆದಿ ಅಂದರೆ ಎಷ್ಟೋ ಕೋಟಿ 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 ವರ್ಷಗಳ ಹಿಂದೆ ಹುಟ್ಟಿದವು. ಇವತ್ತಾವೇನು ಅಷ್ಟು ದೂರ ಹಾಕೋದ್ರಿ? 100 ವರ್ಷದ ಮುಂದಿನೇ ಈಗಿಲ್ಲ, 100 ವರ್ಷವೇ ಈಗಿಲ್ಲ. ಮತ್ತೆ ಈಗ ತೋರಿದ ಮುಂದೆ ಎಷ್ಟು ದಿನ ಇರ್ತಾವ ಅಂದ್ರೆ ಅರ್ಥ ಏನು? ಇವಕ್ಕ ಆದಿ ಅಂದ್ರೆ ಹುಟ್ಟಿದ್ದು, ಅಂತ್ಯ ಅಂದ್ರೆ ನಾಶ ಆಗೋದು ಸ್ವಭಾವ. ಆದರೆ ಪರಮಾತ್ಮ ಹೇಗಂದ್ರೆ ಆದಿನಿಲ್ಲ ಅಂತನಿಲ್ಲ. ಅದಕ್ಕೆ ನಿಜಗೊಂಡರು ಯಾವುದೋ ಪದ್ಯದಲ್ಲಿ ಹೊಳೆ ಮಾತು ಅಂತ ಏನೋ ಒಂದು ಬರೆದ್ರ ಪದ್ಯ. ಪರಮ ಹಳೆ ಮಾತು ಹೇಳ್ತೀನಿ ನಾನಂದ್ರೆ ಅವರು ಹಳಮನ ಮಾತು. ಹಳೆ ಮಾತು ಯಾರ್ದು? ದೇವತೆಗಳು, ಋಷಿಗಳು ಮಾಯಾ ಮಾತಿರಬಹುದು, ಮಹಾತತ್ವದ ಮಾತು, ಪಂಚಮಹಾಭೂತಗಳ ಮಾತು, ಇವುಗಳನ್ನು ಹೇಳಬಹುದು. ಇದಕ್ಕೆ ಆಧಾರವಾದದ್ದು ಯಾವುದು? ಅದು ಹಳೆದಲ್ಲ. ಹಳವೆ ಯಾರು? ಪರಮಾತ್ಮ. ಅದಕ್ಕೆ ಪುರಾಣ ಅಂತ ಕರೆದರು. ಪುರಾಣ ಅಂದ್ರೇನು? ಹಳೆ ಮಾತು ಅಂತ. ನಾವು ಹಳಬನಾಗಿರ್ತಕ್ಕಂಥ ಮೂಲ ಪುರಾಣ ಪುರುಷನನ್ನು ಬಿಟ್ಟಿವಿ. ಈಗ ನಡೆದಂಥ ಪುರಾಣ ಪುರುಷರನ್ನು ನಾವು ಆಧಾರವಿಟ್ಟುಕೊಂಡು ಶ್ರಾವಣ ಮಾಸದಲ್ಲಿ ಹೇಳಿದ್ದೆ. ಅವ್ರು ಹೇಳಿದು ಪುರಾಣ. ಅದಕ್ಕೆ ವ್ಯಾಸ ಮಹರ್ಷಿಗಳು 10 ಪುರಾಣ ಬರೆದ್ರು ಕೂಡ ಅಲ್ಲಿ ದಶಪುರಾಣ 10 ಪುರಾಣಗಳನ್ನು ಆತ್ಮಪುರಾಣ ಅಂತೇಳಿ ಬರೆದಣ್ಣ. ಆತ್ಮನ ಪರವಾಗಿ, ಪರಮಾತ್ಮನ ಪರವಾಗಿ 10 ಪುರಾಣ, ದಶಪುರಾಣ. ದಶಪುರಾಣದಲ್ಲಿ ಆತ್ಮಪುರಾಣ ಅದು ಶ್ರೇಷ್ಠ. ಮತ್ತು
ಹೀಗೆ ವಿಷ್ಣು ಪುರಾಣ 4, ಸೂರ್ಯ ಪುರಾಣ, ಅಗ್ನಿ ಪುರಾಣ, ಈ ರೀತಿಯಾಗಿ 18 ಪುರಾಣಗಳನ್ನು ಬರೆದಾರ. ಹಾಗಾಗಿ ಪ್ರಪಂಚದಲ್ಲಿ ಶಾಶ್ವತವಾದದ್ದು ಯಾವುದಂದರೆ ನಾಶ ಯಾವುದಿಲ್ಲ, ಅದು ಶಾಶ್ವತವಾದದ್ದು. ಹೌದು, ಯಾವಾಗಲೂ ಇರೋದಂದ್ರೆ ಅದಕ್ಕೆ ನಾಶ ಇಲ್ಲದೆ ಯಾವಾಗಲೂ ಇರಬೇಕಲ್ಲ. ಮತ್ತು ಅದನ್ನು ಬಿಟ್ಟರೆ ಲೋಕಗಳಿಗೆ ನಾಶ, ದೇಶಗಳಿಗೆ ನಾಶ, ವಸ್ತುಗಳಿಗೆ ನಾಶ, ಈ ಲೋಕಗಳಿಗೆ ತೋರುವಂಥ ಪದಾರ್ಥಗಳಿಗೂ ನಾಶ ಅಂದರೆ ಇವು ಶಾಶ್ವತವಾದ ಪದಾರ್ಥ ಅಲ್ಲ. ಹಾಗಾಗಿ ಶಾಶ್ವತವಾದ ವಸ್ತು ಯಾವುದಂದರೆ ನೀನೇ. ಆತ್ಮ ಅಂದಲ್ಲಿ ನೀನೇ ಅಂತ ತಿಳ್ಬೇಕು. ಮತ್ತು ಹೊರಗೆ ಹೋಗ್ತದೆ ಆತ್ಮ ಬೇರೆ ನಾನು ಬೇರೆ. ಆತ್ಮ ಅಂದ್ರೆ ನೀನೇ. ನಿನ್ನಲ್ಲಿ ಯಾವ ಆತ್ಮನಲ್ಲಿ, ಆ ಬ್ರಹ್ಮನಲ್ಲಿ ಅನಂತ ಲೋಕಗಳು ಉತ್ಪತ್ತಿಯಾಗಿ ರಕ್ಷಿಸಲ್ಪಟ್ಟು ಲಯಕ್ಕೆ ಒಳಗಾಗ್ಯವಲ್ಲ, ಎಷ್ಟಾಗಿರ್ಬೋದು. ಅದರಂತೆ ನಿನ್ನಲ್ಲಿ, ನಿನ್ನ ಆಧಾರದಲ್ಲಿ ಎಷ್ಟೋ ದೇಹಗಳು ಹುಟ್ಟ್ಯಾವ, ಎಷ್ಟೋ ದೇಹಗಳು ಇದ್ದಾವ, ಎಷ್ಟೋ ದೇಹಗಳು ಇದ್ದುವೆಲ್ಲವೂ ನಾಶ ಆಗ್ಯಾವ. ಆದರೆ ನಿನಗೆ ನೀನು ಅವಿನಾಶಿದ್ದಿ. ಇದು ಒಂದೇ ದೇಹದಲ್ಲಿ ಸಾಯವನಲ್ಲ, ಎಂದೂ ಸತ್ತಿಲ್ಲ ನೀನು. ಹಿಂದಿನ ಜನ್ಮದಲ್ಲಿ ನಾವು ಸತ್ತಿಲ್ಲ, ಹಿಂದಿನ ಜನ್ಮದಲ್ಲಿ ಹುಟ್ಟಿಲ್ಲ. ಬರೀ ಈ ಜನ್ಮ ಅಂತ ತಿಳ್ಕೊಬಾಡ್ರಿ. ಹಾಗಾಗಿ ಇದು ತ್ರಿಕಾಲ ಜ್ಞಾನವನ್ನು ಉಂಟು ಮಾಡುತ್ತದೆ. ಅದಕ್ಕೆ ಆತ್ಮಜ್ಞಾನಿಗೆ ತ್ರಿಕಾಲ ಜ್ಞಾನ ಅಂದರು. ಇವರು ಪುಣ್ಯಾತ್ಮರು ತ್ರಿಕಾಲ ಜ್ಞಾನಿ ಅಂತಾರಲ್ಲ, ನಮ್ಮ ಎಮ್ಮೆ ಕಳೆದವಪ್ಪ ಹೇಳಂತಾರೆ ಇವರು. ಏನು ಮಾಡ್ತಾರೆ? ಎಮ್ಮೆ ಕಳೆದ ಹೇಳ್ರಿ, ನಾಳೆ ನಮ್ಮ ಮನೆಗೆ ಯಾರು ಬರ್ತಾರೆ ಹೇಳ್ರಿ, ನಮ್ಮ ಹುಡುಗಿ ಯಾವ ದಿಕ್ಕಿಗೆ ಎಣ್ಣೆ ಸಿಗುತ್ತೆ ಹೇಳ್ರಿ. ಇದಕ್ಕೆ ತ್ರಿಕಾಲ ಜ್ಞಾನ ಅಲ್ಲ. ಹಿಂದಿನ ಜನ್ಮದ, ಈಗಿನ ಜನ್ಮದ, ಮುಂದೆ ಬರುವ ಜನ್ಮದಲ್ಲಿ ಕೂಡ ಇವು ಅಶಾಶ್ವತ, ನಾನು ಶಾಶ್ವತ ಅನ್ನುವಂಥ ಅರಿವೇನದ ಅದು ತ್ರಿಕಾಲ ಜ್ಞಾನ. ಆ ಜ್ಞಾನ ಅದು ಆತ್ಮಜ್ಞಾನಿಗಳಿಗೆ ಆಗ್ತದೆ, ಉಳಿದವರಿಗೆ ಆಗೋದಿಲ್ಲ ಅಂತ. ಈ ರೀತಿ ಆತ್ಮ ಹೇಗೆ ಅಂದರೆ ದೇಶ ಕಾಲ ಅತೀತನು, ಸರ್ವಲೋಕಕ್ಕೆ ಮಹೇಶ್ವರನು, ಅಷ್ಟಲ್ಲದೆ ಅವನು ಜಗನ್ಮಯನು, ಜಡವಾದ ಮಾಯಿಗೆ ಶಕ್ತಿ ಕೊಟ್ಟವನು. ಮಾಯಿಗೆ ಶಕ್ತಿ ಯಾರಿಂದ ಬಂದಂದರೆ ಪರಮಾತ್ಮನಿಂದ ಮಾಯ ಶಕ್ತಿ ಅಂತ ತಗೊಂಡದು. ಆ ಪರಮಾತ್ಮ ಇಲ್ಲಂದ್ರೆ ಮಾಯೆಗೆ ಶಕ್ತಿನೇ ಇಲ್ಲ ಅಂತ. ಪ್ರಾಣವನ್ನು ತಗೊಂತದ ದೇಹದಲ್ಲಿ ಪ್ರಾಣವಾಯು ಉಸಿರಾಡ್ತದಂದ್ರೆ ಅದು ಯಾವ ಶಕ್ತಿಯಿಂದ ಅಂದರೆ ವಾಯು ಶಕ್ತಿಯಿಂದ ಪ್ರಾಣವಾಯು ಆಗ್ಯದ. ವಾಯು ಇದ್ದಿಲ್ಲ ಅಂದರೆ ಪ್ರಾಣ ಇಲ್ಲಿರ್ತಿತ್ತು, ಪ್ರಾಣಕ್ಕೆ ಶಕ್ತಿ ಇಲ್ಲಿ ಬರ್ತಿತ್ತು. ಅಂದರೆ ಮಾಯೆಗೆ ಶಕ್ತಿ ಕೊಟ್ಟವನೇ ಮಹೇಶ್ವರನ್. ಮಹೇಶ್ವರಂತ ಯಾಕೆ ಬಂತು? ಮಾಯೆಗೆ ಶಕ್ತಿಯನ್ನ ಕೊಟ್ಟವನೇ ಮಹೇಶ್ವರನು. ಮತ್ತು ಉಳಿದ ಪದಾರ್ಥಗಳು ಯಾರ ಅಧೀನ ಅಂದರೆ ಮಾಯಾ ಅಧೀನ ಅಂದ್ರೆ ನೋಡ್ರಿ. ಉಳಿದ ಪದಾರ್ಥಗಳು ಮಾಯಾ ಅಧೀನ. ಈ ವಿಧವಾಗಿ ಆತ್ಮ ತತ್ವವನ್ನು ವಿವೇಕದಿಂದ ಆತ್ಮ ಸಾಕ್ಷಾತ್ಕಾರ ಉಂಟಾಗಿ ತದ್ವಾರ ಸರ್ವ ಪಾಪ ವಿಮುಕ್ತಿ ಉಂಟಾಗಿ ತಾನು ನಿತ್ಯ ಮುಕ್ತನು ಎಂಬ ಅನುಭವವಾಗುತ್ತದೆ ಎಂದರು. ಸುಮ್ಮನೆ ಅನುಭವ ಆಗೋದಿಲ್ಲ, ಇದು ಇಷ್ಟೆಲ್ಲ ಮಾಡಿದಾಗ ಅನುಭವ ಆಗ್ತದೆ. ಮೊದಲಲ್ಲೇ ಹಿಡಿತೀವಿ, ಅದಕ್ಕೆ ಮೊದಲೇ ಹೆಜ್ಜೆ ಹೊರಟ್ರು, ಮೊದಲೇ ಹೆಜ್ಜೆ. ಈಗ ಊಟದಲ್ಲಿ ಸ್ಪರ್ಧೆ ಇದ್ದಾಗ ಅವರು ಸೀಟಿ ಊದುವಾಗ ರೆಡಿ ಇಡ್ತಾರೆ. ಅವರು ಕೆಲವು ಹುಡುಗರು ಮೊದಲೇ ಹೆಜ್ಜೆ ಸಮೀಪ ಇಡ್ತಾರೆ, ನೋಡ್ಬೇಕು. ಕೆಲವು ಹೆಜ್ಜೆ ಹಿಂಗೆ ದೂರ ಇಡ್ತಾರೆ. ಸೀಟಿ ಊದಿದ ತಕ್ಷಣ ಹೆಜ್ಜೆ, ಮೊದಲನೇ ಹೆಜ್ಜೆ ಯಾರು ದೊಡ್ಡದಿಡ್ತಾರ ಅವನು ಜಲ್ದಿ ಮುಡ್ತಾರ.
ಯಾಕಂದ್ರೆ ಆ ಹೆಜ್ಜೆ ಮೇಲೆ ಅದು ಹೋಗ್ಬಿಡ್ತದ. ಸಣ್ಣ ಹೆಜ್ಜೆ ಯಾರು ಇಡ್ತಾರ ಅವ್ರು ಹಿಂದಕ್ಕೆ ಬಿಡ್ತಾರ. ಇದು ಅನುಭವ ಅದಲ್ಲ. ಅವನು ಯಾಕೆ ಹಿಂದಕ್ಕೆ ಬಿದ್ದ? ಹೆಜ್ಜೆ ಸಣ್ಣದಿರ್ತಾನ. ಅದಕ್ಕೆ ಇಲ್ಲಿ ಮಹಾತ್ಮರು ಮೊದಲನೇ ಹೆಜ್ಜೆ ಇಟ್ಟದ ಮುಮುಕ್ಷುಗಳಿಗೆ. ಏನು ಅಂದ್ರೆ ದುರಿತ ಕರ್ಮವನ್ನು ಅಲ್ಲದಿರು, ಮೊದಲನೇ ಹೆಜ್ಜೆ ಅದು. ಈ ಹೆಜ್ಜೆ ನೀ ಸರಿಯಾಗಿ ಇಟ್ಟು ಹೋದಂದ್ರೆ ಮುಂದ ಗಂಭೀರ ಸುಖದ ಆತ್ಮಜ್ಞಾನ ನಿನಗೆ ಆಗ್ತದ. ನೀನು ಮೊದಲೇ ಸ್ನಾನ ಪಡಿತಿದ್ದಿ. ಇಲ್ಲ ಅದೊಂದು ಬಿಟ್ಟು ಮುಂದಿನ ಹೆಜ್ಜೆ, ಮೊದಲ ಹೆಜ್ಜೆ ಸಣ್ಣ ಬಿಟ್ಟು ಮಧ್ಯದಾಗ ದೊಡ್ಡ ಮಾಡಿದ್ರು ಕೂಡ ನಿಷ್ಫಲ. ಅವನು ನೋಡಿರ್ತಾನೆ ಅಷ್ಟದಿ. ಅದೇ ಪ್ರಕಾರವಾಗಿ ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಎದರಿಂದ? ವಿವೇಕದಿಂದ. ಈ ವಿವೇಕ ಅನ್ನೋದು ಮುಮುಕ್ಷಗಳಿಗೆ ಮೊದಲನೇ ಹೆಜ್ಜೆ. ನಿನ್ನೆನೇ ಹೇಳಿನ ನಾನು, ಹೆಜ್ಜೆ ತಪ್ಪಿಲ್ಲ ಅವನ ಜೀವನನೇ ನಷ್ಟ ಆಯ್ತು, ವ್ಯರ್ಥ ಆಯ್ತು ಅಂತ ಅರ್ಥ ಮಾಡಬೇಕು. ಈ ಪ್ರಕಾರ ತಿಳುವಳಿಕೆಯಿಂದ ಅಸತ್ಯವನ್ನು ಬಿಡಬೇಕು. ನಾವು ಏನು ಬಿಡು? ಅಸತ್ಯವನ್ನು ಬಿಡೋನು. ನಾವೇನು ತಿಳ್ಕೊಂಡಿವಿ? ಸತ್ಯ ಅಸತ್ಯ ಅಂದರೆ ನೋಡಿದ್ದನ್ನು ನೋಡಿದಂಗೆ ಹೇಳೋದು, ಕೇಳಿದ್ದನ್ನು ಕೇಳಿದಂಗೆ ಹೇಳೋದು ಸತ್ಯ ಅಂತ ತಿಳ್ಕೊಂಡಿದ್ವಿ. ಅದರಿಂದ ಏನು ಅನಾಹುತ ಆತವಂತ ಗೊತ್ತಿಲ್ಲ. ಇಲ್ಲಪ್ಪ ಆತ ಹೇಳಿದ, ನಾನಾಗ ಸುಳ್ಳು ಹೇಳಿದಂತ ಹಂಗೆ ಹೇಳಿದಂತೆ. ನೀವು ಅವನು ಅಸತ್ಯ ನೋಡಿದಾನ, ಅದನ್ನು ವಿಚಾರ ಮಾಡ್ಬೇಕಿಲ್ಲ. ಆ ಮಾತನ್ನು ವಿವೇಕದಿಂದ ಇನ್ನೊಬ್ಬರಿಗೆ ಹೇಳಿದರೆ ಬಾಧೆ ಆಗ್ತಿದ್ದಿಲ್ಲ. ಅವನಿದ್ದಂಗೆ ಕೇಳಿದೆ. ಮತ್ತು ಅವನು ಸುಳ್ಳು ಹೇಳನ, ಸುಳ್ಳನ್ನ ಸತ್ಯ ನೀ ಹೇಳಿಕೊಟ್ಟು ನೋಡಿದರೆ ಸತ್ಯವಂತರು ಯಾರು, ಸುಳ್ಳಂತರು ಯಾರು ವಿಚಾರ ಮಾಡಬೇಕಿಲ್ಲ. ಅದಕ್ಕೆ ಇಲ್ಲಿ ಅಸತ್ಯ ಯಾವುದು, ಸತ್ಯ ಯಾವುದು ಅಂದರೆ ಈ ತೋರುವಂಥ ಆಧಾರ ಅಧಿಷ್ಠಾನವಾದ ಪರಮಾತ್ಮನೇ ಸತ್ಯ. ಆ ಪರಮಾತ್ಮನ ಆಧಾರದಲ್ಲಿ ತೋರುವಂಥ ಎಲ್ಲವೂ ಮಿಥ್ಯ, ಇವೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಹೋಗ್ಬೇಕು ನಾವು. ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮನೇ ಇದ್ದೇನೆ. ಈ ರೀತಿ ಸಜಾತಿಯ ವೃತ್ತಿಯನ್ನು ಆಶ್ರಯಿಸಿರುವುದರಿಂದಲೂ ಅಜ್ಞಾನವೆಂಬ ಅಂಧಾಕಾರವನ್ನು ತೊಲಗಿಸಿಕೊಂಡು ಜ್ಞಾನವೆಂಬ ಪ್ರಕಾಶವನ್ನು ಹಿಡಿದಿರುವುದರಿಂದಲೂ ಅವನೇ ಅಜ್ಞಾನವನ್ನು ಕಳೆದುಕೊಂಡವನಾಗಿ ಮನುಷ್ಯರಲ್ಲಿ ಎಲ್ಲರಿಗಿಂತಲೂ ಅವನು ಶ್ರೇಷ್ಠನು. ಶ್ರೇಷ್ಠ. ಒಬ್ಬನ ಕತ್ತಲದಲ್ಲಿ ಹೊರಟಿದ್ದ, ಕೈಯಲ್ಲಿ ಒಂದು ಕಂದಿಲು ಹಿಡ್ಕೊಂಡಿದ್ದ. ಕಂದಿಲು. ಆ ಇನ್ನೊಬ್ಬ ವ್ಯಕ್ತಿ ದಾರ ಎದುರು ಹೋದಾಗ ಕಂದಿಲು ಹಿಡ್ಕೊಂಡ ವ್ಯಕ್ತಿಗೆ ಡಿಕ್ಕಿ ಹೊಡೆದು ನೋಡ್ರಿ. ಅವನು ಕಂದಿಲು ಹಿಡ್ಕೊಂಬರಕತ್ತನ, ಇವನು ಹೋಗಿ ಅವನು ಡಿಕ್ಕಿ ಹೊಡೆದ. ಅವನು ಅಂದ, ಏನು ಮರೆಯ ಡಿಕ್ಕಿ ಹೊಡಿತಿದ್ದಲ್ಲ, ಕಣ್ಣು ಕಾಣಂಗಿಲ್ಲ ನಿನಗಂದ. ಇವನು ನೋಡಿದ, ನಿನಗೆ ಕಣ್ಣು ಕಾಣಂಗಿಲ್ಲ, ನೀನ್ಯಾಕೆ ಕಂದಿಲು ಹಿಡ್ಕೊಂಡಿದ್ದು ಮಾರಾಯ ಅಂತ ಇವನು ಕೇಳಿದ. ಕಂದಿಲು ಹಿಡಿದು ಹೊಂಟಿದ್ದಲ್ಲ, ನಿನಗೆ ಕಣ್ಣು ಕಾಣಂಗಿಲ್ಲ, ಕಂದಿಲು ಹಿಡಿದ್ರೆ ಏನು ಕಣ್ಣು ಕಾಣ್ತದೆ? ಬೆಳಕು ಕಾಣ್ತದ? ದಾರಿ ಕಾಣ್ತದ? ಯಾಕೆ ಹಿಡ್ಕೊಂಡಿದ್ದೆ ಅಂದ. ನೋಡು, ನಿಮ್ಮಂಥ ಮೂರ್ಖರು ಭಾಳ ಮಂದಿ ಆರ. ಕಣ್ಣಿದ್ದವರು ನೀವು ಎಡುತ್ತರಂದ್ರೆ ಮತ್ತೆ ಕಣ್ಣಿಲ್ದವನ ನಾನಂತಿದ್ದೋ ನೀನಂತಿದ್ದೋ ಅಂತ ಕೇಳ್ದವ. ಕಣ್ಣು ನಿನಗಿಲ್ಲ ಅಂತಿದ್ದೋ ನನಗಿಲ್ಲ ಅಂತಿದ್ದೋ ಅರ್ಥ ಮಾಡ್ಬೇಕಲ್ಲ. ಇದು ಯಾಕೆ ಹಿಡ್ಕೊಂಡೆ ಅಂದರೆ, ನಿಮ್ಮಂತ ಕಣ್ಣಿದ್ದವರು ಎಡಿವಿ ಬೀಳಬಾರ್ದು, ಇಲ್ಲಿ ಯಾರೊಬ್ಬ ಮನುಷ್ಯ ಆರಂತ ಜ್ಞಾನ ಆಗಲಂತೇಳಿ ಹಿಡ್ಕೊಂಡೇನೆ. ನನಗೋಸ್ಕರ ಅಲ್ಲ, ನಿನಗೋಸ್ಕರ ಅಲ್ಲ, ನನ್ನ ಸಲುವಾಗಲ್ಲ. ಅದರಂತೆ ಇಲ್ಲಿಯೂ ಕೂಡ ಆತ್ಮಜ್ಞಾನವನ್ನು ಮಹಾತ್ಮರು ತಮ್ಮ ಸಲುವಾಗಿ ಹೇಳಕತ್ತಿಲ್ಲ, ಜ್ಞಾನ ಪ್ರಕಾಶವನ್ನು ಬಿತ್ತಕತ್ತಿಲ್ಲ. ಸೂರ್ಯ ತನಗೋಸ್ಕರವಾಗಿ ಬೆಳಕನ್ನು ಬಿತ್ತಾನೆ. ಲೋಕದವರಿಗೋಸ್ಕರವಾಗಿ ಸೂರ್ಯ ಪ್ರಕಾಶ
ಹೌದಲ್ಲ? ಅದರಂತೆ ಜ್ಞಾನಿಗಳು ಯಾಕೆ ತಮ್ಮ ಜ್ಞಾನವನ್ನು ಜಗತ್ತಿಗೆ ನೀಡ್ತಾರಂದರೆ, ನೀವು ಅಜ್ಞಾನದಿಂದ ಎಡವಬಾರದು ಮತ್ತು ಈ ಭಾವಕ್ಕೆ ಬೀಳಬಾರದು ಅನ್ನೋ ಉದ್ದೇಶಕ್ಕಾಗಿ. ಇಲ್ಲಿಗೆ ಸಮಯ ಆಗುವ ಸಮಯ ಇದ್ದರೂ ಕೂಡ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಪುನೀತರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಪ್ರಾರಂಭ ಮಾಡಿರಿ. ಗುರು ರಾಜನಿಗೆ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಸದ್ವಸ್ತುವ ಸದ್ಯುಕ್ತಿಯಂ ತಿಳಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳಿ ಶನವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ಕರುಣೆಯ ಕಂದನಿಗೆ ಪರ ನಿಜ ಗುಣ ವಿರಚಿತ ಷಟ್ಶಾಸ್ತ್ರದ ಗುರುತನ ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷದಿ ವಾಸಿಪಗೆ ಹರವಿನಾರತಿ ಸ್ಮರಿಸುತ್ತ ಬೆಳಗಿರಿವರ ಗುರು ರಾಜನಿಗೆ ಧರಣಿಯ ಜನರ ಉತ್ತಾಪವ ಹರಸಿದ ಗುರು ಶಿವ ಪುತ್ರನಿಗೆ ಓಂ ಚೈತನ್ಯಂ ಶಾಶ್ವತಂ ವ್ಯೋಮಾತೀತಂ ನಿರಂಜನಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಸಕಲ ಸಾಧು ಸಂತ ಮಹಾರಾಜ್ ಕಿ ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ.